ಇನ್ನೇನು ಬೇಸಿಗೆ ರಜೆ ಮುಗಿತು, ಶಾಲೆಗಳೆಲ್ಲ ಆರಂಭ ಆಗ್ತಿದೆ. ಈ ಒಂದು ಶಾಲೆಗಳಿಗೆ ಆರಂಭ ಆಗ್ತಿದ್ದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ಬುಕ್ಸ್ಗಳು. ಈ ಒಂದು ಬುಕ್ಸ್ಗಳ ಮಾರಾಟ ಹೇಗಿದೆ, ಯಾವ ಬುಕ್ಸ್ಗೆ ಅತಿ ಹೆಚ್ಚು ಬೇಡಿಕೆ ಇದೆ, ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋಕ್ಕೆ ದೊಡ್ಡರಂಗೇಗೌಡರು ಇದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಇವಾಗ ಯಾವ ಬುಕ್ಗಳಿಗೆ ಜಾಸ್ತಿ ಬೇಡಿಕೆ ಇದೆ, ಏನು ಸರ್? ನಮಸ್ಕಾರ, ನಾನು ದೊಡ್ಡೇಗೌಡ ಅಂತ ಸಪ್ನ ಬುಕ್ ಹೌಸ್ನಿಂದ ಮಾತಾಡ್ತಾ ಇದ್ದೀನಿ. ಶಾಲೆಗಳು ಪುನರಾರಂಭ ಆಗಿದ್ದಾವೆ. 1ರಿಂದ 12ನೇ ತರಗತಿವರೆಗಿನ ಎಲ್ಲ ಪಠ್ಯ ಪುಸ್ತಕಗಳು ಅಂದರೆ CBSE ICSEಗೆ ಸಂಬಂಧಪಟ್ಟಂತೆ ಎಲ್ಲ ಪುಸ್ತಕಗಳು ಕೂಡ ಬೇಡಿಕೆ ಇದೆ. ಆ ಎಲ್ಲ ಪುಸ್ತಕಗಳು ನಮ್ಮಲ್ಲಿ ಲಭ್ಯವಿದೆ ಮತ್ತು ನಮ್ಮ ಎಲ್ಲ ಶಾಖೆಗಳಲ್ಲೂ ಕೂಡ ಅವು ಲಭ್ಯವಿದೆ ಅಂತ ಹೇಳಲಿಕ್ಕೆ ಭಾಳ ಇಷ್ಟ ಆಗ್ತದೆ. ಸರ್, ಇವಾಗ ಅತಿ ಹೆಚ್ಚು ಬೇಡಿಕೆ ಅಂದರೆ ಇವಾಗ 6ರಿಂದ 10th ತನಕ ಈ ಥರ ನಾವು ನೋಡೋದಾದರೆ ಯಾವುದು ಬೇಡಿಕೆ ಜಾಸ್ತಿ ಹೆಚ್ಚಾಗಿರೋದು? ಈಗ 6th to 10th ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಪಠ್ಯಪುಸ್ತಕಗಳಿಗೆಲ್ಲ ಕಂಪಲ್ಸರಿ ಆಗಿರೋದ್ರಿಂದ 1ರಿಂದ 12ನೇ ತರಗತಿಗೆ ಬೇಕೇ ಬೇಕು. ಹಾಗಾಗಿ ಎಲ್ಲ ತರಗತಿಯ ಪುಸ್ತಕಗಳು ಕೂಡ ಬೇಡಿಕೆ ಇದೆ. ಆ ಪ್ರಕಾರ ನಮ್ಮಲ್ಲಿ ಪುಸ್ತಕಗಳು ಲಭ್ಯ ಇದ್ದಾವೆ. ಸರ್, ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಪುಸ್ತಕಗಳ ಬೇಡಿಕೆ ಯಾವ ಥರ ಇದೆ ಸರ್? ನೋಡಿ, ಬರ್ತಾ ಬರ್ತಾ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಹೇಳೋದಾದರೆ ಎಲ್ಲ ಪುಸ್ತಕಗಳಿಗೂ ಬರ್ತಾ ಬೇಡಿಕೆ ಜಾಸ್ತಿ ಆಗ್ತದೆ. ಮತ್ತು ಪ್ರತಿಯೊಬ್ಬ ಪಾಲಕರಿಗೂ ತಮ್ಮ ಮಕ್ಕಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓದಿಸ್ಬೇಕು ಮತ್ತು ಒಳ್ಳೊಳ್ಳೆ ಶಿಕ್ಷಣ, ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಮತ್ತು ಸ್ಕೂಲ್ಗಳಲ್ಲಿ ಶಿಕ್ಷಣ ಕೊಡಿಸ್ಬೇಕು ಅಂತ ಆಸಕ್ತಿ ಇರೋದ್ರಿಂದ ಪ್ರತಿ ವರ್ಷಕ್ಕೂ ಹೋಲಿಕೆ ಮಾಡಿದಾಗ ಜಾಸ್ತಿ ಆಗ್ತಾ ಬರ್ತಾ ಇದೆ. ಸರ್, ಈಗ ಯಾವ ಪುಸ್ತಕಗಳು ಅಂದರೆ ಸ್ಟೇಟ್ ಸಿಲೆಬಸ್ ಅಥವಾ CBSE ICSE ಯಾವ ಪುಸ್ತಕಗಳಿಗೆ ಹೆಚ್ಚಿಗೆ ಬೇಡಿಕೆ ಇದೆ ಸರ್? ನಮಗೆ ಸ್ಟೇಟ್ ಸಿಲೆಬಸ್ ಬಗ್ಗೆ ಮಾಹಿತಿ ಇರಲ್ಲ, ಯಾಕೆಂದರೆ ಅದೆಲ್ಲ ಉಚಿತ ಸರಬರಾಜು ಇರೋದ್ರಿಂದ ಅದ್ರ ಬಗ್ಗೆ ಮಾಹಿತಿ ಜಾಸ್ತಿ ಇಲ್ಲ. ಬಟ್ CBSE ICSE ಎರಡೂ ಪುಸ್ತಕಗಳಿಗೂ ನಮ್ಮ ಹತ್ರ ಅತಿ ಹೆಚ್ಚಿನ ಬೇಡಿಕೆ ಇದೆ. ಸರ್, ಈಗ ನಿಮ್ಮ ಬೇಡಿಕೆ ತಕ್ಕಂತೆ ಪುಸ್ತಕಗಳೆಲ್ಲ ಸಪ್ಲೈ ಆಗ್ತಿದ್ದಾವೆ, ಏನು ಪುಸ್ತಕಗಳ ಕೊರತೆ ಬರ್ತಿದೆಯಾ ಸರ್? ಖಂಡಿತವಾಗ್ಲೂ ಆ ಥರದ್ದೇನು ಸಮಸ್ಯೆ ನಮಗೆ ಕಾಣ್ತಾ ಇಲ್ಲ. ಆಯಾ ಕಾಲಕ್ಕೆ ನಮಗೆ CBSE ICSE ಬುಕ್ಸು ಸಪ್ಲೈ ಆಗ್ತಾ ಇದೆ. NCERT ಡೀಲರ್ಸ್ ಕೂಡ ನಾವು, ಹಾಗಾಗಿ ಅತಿ ಹೆಚ್ಚಿನ ಸರಬರಾಜು ನಾವು ಮಾಡ್ತಾಯಿದ್ದೀವಿ. ಸರ್, ಅಂದರೆ ಯಾವುದು ಪೇರೆಂಟ್ಸ್ಗಳು ಏನಾದರೂ ನಮ್ಗೆ ಅಷ್ಟು ಬುಕ್ಗಳು ಬೇಕು, ಇಷ್ಟು ಬುಕ್ಗಳು ಬೇಕು, ಬಿಫೋರಾಗಿ ಏನಾದರೂ ನಿಮಗೆ ಆರ್ಡರ್ ಕೊಡೋದು ಏನಾದರೂ ಮಾಡ್ತಿದ್ದಾರೆ ಸರ್? ಕೆಲವು ಸ್ಕೂಲು ಕಾಲೇಜುಗಳಲ್ಲಿ ನಿಮಗೆ ಬಿಫೋರಾಗಿ ಆರ್ಡರ್ ಕೊಡ್ತಿದ್ದಾವೆ ಹೆಂಗೆ? ಖಂಡಿತವಾಗ್ಲೂ ಕೊಡ್ತಾರೆ, ಯಾಕೆಂದರೆ ನಮ್ಮದೊಂದು ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ನಮ್ಮದೊಂದು ಬ್ರ್ಯಾಂಡ್ ಅಂತ ನೀವೇನು ಹೇಳ್ತೀವಿ ನಾವು, ಆ ಥರ ಸಂದರ್ಭದಲ್ಲಿ ಸಪ್ನ ಅಂದರೆ ಒಂದು ಬ್ರ್ಯಾಂಡು. ಆ ಬ್ರ್ಯಾಂಡನ್ನು ನೋಡಿ ಖಂಡಿತವಾಗ್ಲೂ ಎಲ್ಲ ಪಾಲಕರು ನಮಗೆ ಆದೇಶ ಕೊಡ್ತಾ ಇರ್ತಾರೆ. ಆ ಪ್ರಕಾರ ನಾವು ಸರಬರಾಜು ಮಾಡ್ತಾ ಇರ್ತೀವಿ. ಅಂದರೆ ಮುಂದಿನ ದಿನಗಳಲ್ಲಿ ಪುಸ್ತಕಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತೀರಾ ಸರ್? ಖಂಡಿತವಾಗ್ಲೂ ಇಲ್ಲ, ಯಾಕೆಂದರೆ ನಾನು ಆಗಲೇ ಹೇಳಿದೆ ಶಿಕ್ಷಣಕ್ಕೆ ಅಷ್ಟು ಮಹತ್ವ ಇದೆ ಅಂತ, ಯಾವುದೇ ರೀತಿಯಲ್ಲಿ ಅಂಥ ಸಮಸ್ಯೆಗಳು ಬರಲಾರದು. ಅಂದರೆ ಇದು ಏನು ಪ್ರಸ್ತುತ ಈಗಾಗಲೇ CBSEಗೆ ಅತಿ ಹೆಚ್ಚು ಬೇಡಿಕೆ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಬೇಡಿಕೆ ತಕ್ಕಂತೆ ನಾವೆಲ್ಲ ಪುಸ್ತಕಗಳನ್ನ ನಾವು ಸರಬರಾಜು ಮಾಡ್ತೀವಿ. ಅದೇ ರೀತಿ ನಾವು ನೋಡೋದಾದರೆ CBSEಗೆ ಅತಿ ಹೆಚ್ಚು ಬೇಡಿಕೆ ಇರೋದ್ರಿಂದ ಇವಾಗ ಮಾಮೂಲಿಯಾಗಿ ಜನಗಳ ಅವುಗಳನ್ನ ಕೊಂಡ್ಕೊಳ್ಳೋಕ್ಕೆ ಜನ ಮುಗಿಬಿದ್ದು ಕೊಂಡ್ಕೋತಿದೆ. ಆದರೆ ನಾವು ಯಾವುದೇ ರೀತಿ ಪುಸ್ತಕಗಳ ಕೊರತೆ ಆಗದೆ ಅಂತ ನಾವು ನೋಡ್ಕೋತಾ ಇದ್ದೀವಿ. ಹಾಗೆಯೇ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ಏನು ಸಪ್ನಾ ಬುಕ್ ಸ್ಟಾಲ್ ಇನ್ಚಾರ್ಜ್ ಆಗಿರ್ತಕ್ಕಂಥ ದೊಡ್ಡರಂಗೇಗೌಡರು ಹೇಳ್ತಿದ್ದಾರೆ. ಇದು ಅಂದರೆ ಪುಸ್ತಕಗಳಿರ್ತಕ್ಕಂಥ ಡಿಮ್ಯಾಂಡ್ಗಳ ಬಗ್ಗೆ ಮಾಹಿತಿ ಆಗುತ್ತೆ. ಕ್ಯಾಮ್ರಾಮನ್ ಸಾಗರ್ ಜೊತೆ ವಿನೋದ್ ಕಮ್ತ, ರಾಶಿ ಯೋಗ ನ್ಯೂಸ್, ಬೆಂಗಳೂರು.